family members, and welcome. ಹಾಯ್ ಹಲೋ ನಮಸ್ಕಾರ ಸ್ನೇಹಿತರೆ, ಮತ್ತೊಂದು ವಿಡಿಯೋಗೆ ಸ್ವಾಗತ. ಇವತ್ತಿನ ವಿಡಿಯೋ ಏನಪ್ಪಾ ಅಂದ್ರೆ ಇಂಡಿಯನ್ ಟ್ಯಾಕ್ಸ್ ಬಗ್ಗೆ. ರೀಸೆಂಟ್ ಆಗಿ ನೋಡ್ಬೋದು, ಗೌರ್ಮೆಂಟ್ ಇಂದ 12,75,000 ತನಕ ಯಾವುದೇ ಟ್ಯಾಕ್ಸ್ ಇಲ್ಲ. ಅದಕ್ಕಿಂತ ಜಾಸ್ತಿ ಇದ್ರೆ ಏನಾಗುತ್ತೆ, ಬೇರೆ ದೇಶಗಳಲ್ಲಿ ಟ್ಯಾಕ್ಸ್ ಎಷ್ಟಿದೆ ಅನ್ನೋದನ್ನ ಕಂಪೇರ್ ಮಾಡ್ತಾ ನೋಡೋಣ. ವಿಡಿಯೋನ ಎಂಡ್ ತನಕ ನೋಡಿ, ಯೂಸ್ಫುಲ್ ಕಂಟೆಂಟ್ ಆಗಿರೋದ್ರಿಂದ ಕೊನೆ ತನಕ ನೋಡಿ. ಇಷ್ಟ ಆದ್ರೆ ಒಂದು ಲೈಕ್ ಮಾಡಿ. ರೀಸೆಂಟ್ ಆಗಿ ನೋಡ್ಬೋದು, ಗೌರ್ಮೆಂಟ್ ಇಂದ 0% ಟ್ಯಾಕ್ಸ್ ಸ್ಕೀಮ್ ತಗೊಬಂದಿದ್ದು. ಅಂದ್ರೆ 12,75,000 ತನಕ 0% ಟ್ಯಾಕ್ಸ್, ಯಾವುದೇ ಟ್ಯಾಕ್ಸ್ ಕಟ್ಟುವಾಗಿಲ್ಲ. ಈ ಮೊದ್ಲು ನೋಡೋದಾದ್ರೆ 7 ಲಕ್ಷದ ತನಕ ಇತ್ತು. ಮೊದ್ಲು 7 ಲಕ್ಷದವರೆಗೂ ಇದ್ರೆ ಇನ್ಕಮ್ ಏನಾರ ಇದ್ರೆ ಟ್ಯಾಕ್ಸ್ ಕಟ್ಟಬೇಕಾಗಿತ್ತು. ಈಗ ಅದನ್ನ 12,75,000 ತನಕ ಮಾಡಿದ್ದಾರೆ, 0% ಟ್ಯಾಕ್ಸ್. ಈ ಟ್ಯಾಕ್ಸ್ ಅಲ್ಲಿ ನೋಡೋದಾದ್ರೆ 12,75,000 ಇನ್ಕಮ್ ಏನಾರ ಇದ್ರೆ, ನಿಮಗೆ ಅದ್ರ ಒಳಗಿದ್ರೆ 0% ಟ್ಯಾಕ್ಸ್, 1 ರೂಪಾಯಿನೂ ಗೌರ್ಮೆಂಟಿಗೆ ಕಟ್ಟೋ ಆಗಿಲ್ಲ. ಅದ್ರ ಮೇಲಿದ್ರೆ ಏನಾಗುತ್ತೆ ಅಂದ್ರೆ 50% ಟ್ಯಾಕ್ಸ್ ಅನ್ನು ಕಟ್ಟಬೇಕಾಗುತ್ತೆ ಗೌರ್ಮೆಂಟಿಗೆ. 15% ಅಂದ್ರೆ ನೀವು 12 ಲಕ್ಷದಿಂದ 16 ಲಕ್ಷ ತನಕ ಇನ್ಕಮ್ ಏನಾರು ಇತ್ತು ಅಂದ್ರೆ 15% ಟ್ಯಾಕ್ಸ್ ಕಟ್ಟಬೇಕಾಗುತ್ತೆ. 16ರಿಂದ 20 ಲಕ್ಷ ಇನ್ಕಮ್ ಏನಾರು ಇತ್ತು ಅಂದ್ರೆ 20% ಟ್ಯಾಕ್ಸ್. 25 ಲಕ್ಷಕ್ಕಿಂತ ಜಾಸ್ತಿ ಇತ್ತು ಅಂದ್ರೆ 30% ಟ್ಯಾಕ್ಸ್ ಕಟ್ಟಬೇಕಾಗುತ್ತೆ ಗೌರ್ಮೆಂಟಿಗೆ. ಈ ನಿಟ್ಟಿನಲ್ಲಿ ನೋಡೋದಾದ್ರೆ, ಇಂಡಿಯಾದಲ್ಲಿ ನೀವು 1 ಕೋಟಿ ಇಟ್ಕೊಂಡಿದ್ರೆ ಅಂದ್ರೆ ಅಲ್ಲಿ ಟ್ಯಾಕ್ಸ್ ಕಟ್ಟಾಗಿ ನಿಮ್ಮ ಕೈಗೆ 57 ಲಕ್ಷ ರೂಪಾಯಿ ದೊರಕುತ್ತದೆ. ಅಂದ್ರೆ ನಿಮ್ಮ ಹತ್ರ 1 ಕೋಟಿ ಇತ್ತು ಅಂದ್ರೆ 57 ಲಕ್ಷ ರೂಪಾಯಿ ನಿಮ್ಮ ಹತ್ರ ಸಿಗುತ್ತೆ. ಇನ್ನು ಉಳಿದಿದ್ದೆಲ್ಲ ಟ್ಯಾಕ್ಸ್ ರೀತಿ ಗೌರ್ಮೆಂಟಿಗೆ ಹೋಗುತ್ತೆ. ಅದೇ ರೀತಿ ಜಪಾನ್ ಅಲ್ಲಿ ನೋಡೋದಾದ್ರೆ, ನಿಮ್ಮ ಹತ್ರ 1 ಕೋಟಿ ಇತ್ತು ಅಂದ್ರೆ 44 ಲಕ್ಷ ನಿಮ್ ಕೈಯಲ್ಲಿ ಸಿಗುತ್ತೆ. ಉಳಿದಿದ್ದೆಲ್ಲ ಟ್ಯಾಕ್ಸ್ ಅಮೌಂಟ್ ಆಗಿ ಗೌರ್ಮೆಂಟಿಗೆ ಹೋಗುತ್ತೆ. ಫ್ರಾನ್ಸ್, ಜರ್ಮನಿ ಅಲ್ಲೆಲ್ಲ ನೋಡೋದಾದ್ರೆ 55 ಲಕ್ಷ ರೂಪಾಯಿ, 55ರಿಂದ 57 ಲಕ್ಷ ರೂಪಾಯಿ ನಿಮ್ ಕೈಗೆ ಸಿಗುತ್ತೆ. ಉಳಿದಿದ್ದೆಲ್ಲ ಟ್ಯಾಕ್ಸ್ ಅಮೌಂಟ್ ಗೌರ್ಮೆಂಟಿಗೆ ಹೋಗುತ್ತೆ. ದುಬೈಯಲ್ಲಿ ನೋಡೋದಾದ್ರೆ 0% ಟ್ಯಾಕ್ಸ್. ನಿಮ್ಮ ಹತ್ರ 1 ಕೋಟಿನಾದ್ರೂ ಇರಲಿ, 2 ಕೋಟಿನಾದ್ರೂ ಇನ್ಕಮ್ ಇರಲಿ, ಅಲ್ಲಿ 0% ಟ್ಯಾಕ್ಸ್, 1 ರೂಪಾಯಿನೂ ಗೌರ್ಮೆಂಟಿಗೆ ಕಟ್ಟೋ ಆಗಿಲ್ಲ. ಯಾಕೆ ಅಂದ್ರೆ ಅದು ಡೆವಲಪ್ಡ್ ಕಂಟ್ರಿ, ಅಲ್ಲಿ 1 ರೂಪಾಯಿ ಟ್ಯಾಕ್ಸ್ ಇಸ್ಕೊಳ್ಳೋದಿಲ್ಲ. ಗೌರ್ಮೆಂಟ್ ಇಂದ ಏನಾಗುತ್ತೆ ಆ ಸೌಕರ್ಯನ ಬಡವರಿಗೆ ಅದು ಮಾಡ್ತಾರೆ. ಟ್ಯಾಕ್ಸ್ ರೀತಿ ಯಾವುದೇ ಅಮೌಂಟ್ ಅನ್ನ ಕಟ್ಸ್ಕೊಳ್ಳಲ್ಲ, ಯಾರೊಬ್ಬರಿಂದನೂ ಟ್ಯಾಕ್ಸ್ ಅಮೌಂಟ್ ನ ಕಟ್ಸ್ಕೊಳ್ಳಲ್ಲ. ಇನ್ನು ಜಪಾನ್ ಅಲ್ಲಿ ನೋಡೋದಾದ್ರೆ ಅದು ಅಷ್ಟೇ ಡೆವಲಪ್ಡ್ ಕಂಟ್ರಿ, ಅಲ್ಲೆಲ್ಲ ಟ್ಯಾಕ್ಸ್ ಅಮೌಂಟ್ ನ ಇಲ್ಲಿ ಇಂಡಿಯಾದಷ್ಟೇ ತಗೊಬಹುದು. ಬಟ್ ಅಲ್ಲಿ ಹಾಸ್ಪಿಟಲ್ ವ್ಯವಸ್ಥೆ ಮತ್ತು ಎಜುಕೇಶನ್ ಅಲ್ಲೆಲ್ಲ ಫ್ರೀಯಾಗಿ ಕೊಡ್ತಿದೆ. ಜಪಾನ್ ದೇಶದಲ್ಲಿ ಅಲ್ಲಿ ರೋಡ್ ಆಗಿರ್ಬೋದು, ಸಿಸ್ಟಮ್ ಆಗಿರ್ಬೋದು, ಫುಲ್ ಕ್ಲೀನ್ ಆಗಿರುತ್ತೆ. ಅಲ್ಲಿನ ಅಮೌಂಟ್ ಟ್ಯಾಕ್ಸ್ಗಳು ಹೆಂಗೋ ಕಟ್ಸ್ಕೊಂಡಿದ್ರು ಸಹ ಅದನ್ನ ಡೆವಲಪ್ಮೆಂಟಿಗೆ ಯೂಸ್ ಮಾಡುತ್ತೆ ಬೇರೆ ದೇಶಗಳು. ಜಪಾನ್ ಆಗಿರ್ಬೋದು, ಫ್ರಾನ್ಸ್ ಆಗಿರ್ಬೋದು, ಹಾಸ್ಪಿಟಲ್, ಎಜುಕೇಶನ್, ಫ್ರೀ ಎಜುಕೇಶನ್ ಕೊಡ್ತಿದ್ದಾರೆ ಆ ದೇಶಗಳಲ್ಲಿ. ನಮ್ಮ ಇಂಡಿಯಾದಲ್ಲಿ ನೋಡೋದಾದ್ರೆ ಇಷ್ಟೆಲ್ಲ ಟ್ಯಾಕ್ಸ್ ಅಮೌಂಟ್ ನ ಕಟ್ಸ್ಕೊಂಡಿದ್ರು ಸಹ ಯಾವುದೇ ಡೆವಲಪ್ಮೆಂಟಿಗೆ ಒತ್ತು ಮಾಡ್ತಿಲ್ಲ. ಎಲ್ಲ ನಮ್ಮ ಕೈಯಲ್ಲಿ ಇರೋದು ಫ್ರೆಂಡ್ಸ್. ಸುಮ್ಮನೆ ಕುತ್ಕೊಂಡು ರೀಲ್ಸ್ ನೋಡ್ಕೊಂಡು ಇದು ಮಾಡ್ತಿದ್ರೆ ಆಗಲ್ಲ. ಎಲ್ಲ ಕೇಳುವಂತ ಹಕ್ಕಿದೆ, ನಮಗೂ ಇದೆ, ನಿಮಗೂ ಇದೆ ಅಂತ ಹೇಳ್ತಾ ಈ ವಿಡಿಯೋನ ಎಂಡ್ ಮಾಡ್ತೀನಿ. ವಿಡಿಯೋ ಇಷ್ಟ ಆಗಿದ್ರೆ ಒಂದು ಲೈಕ್ ಮಾಡಿ, ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿ.